ಬನ್ನಿ ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ.
ಹಣ್ಣು ಏನು ಎಷ್ಟು ಚಂದ ಐತೆ. 1 kg ಹೆಂಗೆ ಸ್ವಲ್ಪ ತೋರಿಸ್ತೀಯ? ನಮ್ ಕಡೆ ಸೇಬಣ್ಣು ಮಾವಿನಣ್ಣು ಕಿತ್ತಳೆನೆಲ್ಲ ಅದಾವ. 1 kg-ಗೆ 1 kg-ಗೆ 100 ರೂಪಾಯಿ ಆಗ್ತತ್ತ. ಯಾವ ಮಾಡ್ಬೇಕು ನೋಡ. ಇನ್ನು ಹಣ್ಣು ಎಷ್ಟು ಮೆತ್ತಗಿದಾವ, ನೋಡಕ್ಕೆ ಎಷ್ಟು ಚಂದ ಇದಾವೆ. ಇನ್ನು ತಿನ್ನೋದು ಎಷ್ಟು ರುಚಿಯಾಗಿರ್ಬೇಕಾ. ನಿಧಾನಕ್ಕೆ ಹಿಚ್ಕೋ ಮಾರಯ್ಯ. ಹಿಚ್ಕಿ ಮೆತ್ತಗ ಮಾಡಿದ ತಗೊಳ್ಳಾರ ಹೆಂಗ ತಗೋತಾರ. ವ್ಯಾಪಾರ ಮಾಡಕ್ ಹೋದಾಗೆಲ್ಲ ಹಿಂಗ್ ಹಿಚ್ಕಿ ಮಾಡೋರ ಅಂತೀನಿ. ಹಿಂಗೆ ಹಿಚ್ಕಿದ್ರೆ ನೋಡಿದ್ರೆ ಮಾಲಿ ಹೆಂಗೈತಂತ ನಮಗೆ ಗೊತ್ತಾಗದು. ಹಿಚ್ಕ್ತಾ ಇದ್ರೆ ಗೊತ್ತಾನೆ ಮಾಲು ಪಾಲಿ ಅಂತ ಹೇಳೋದು. ಇನ್ನು ಹಣ್ಣು ಹಿಚ್ಕ್ತಾ ಇದ್ರೆ ಹಿಚ್ಕ್ತಾ ಬರೀ ಇಟ್ಟವನೇ ನೀನಂಗ ಇದ್ರೆ ಅಣ್ಣಗೇನ್ ರಸ ಎಲ್ಲ ಗೆಳ ಹೋಗತ್ತೋ ಮಾರಾಯ. ಆಮೇಲೆ ಹಣ್ಣು ಕಳ್ಕೊಂಡಿ ಮತ್ತೆ ಬಂದು ವ್ಯಾಪಾರ ಮಾಡೋರು ಯಾರು ಅಂತೀನಿ. ಆಯ್ತು, 1 kg ಸೇಬ್ ಕೊಡು. 1 kg ಸೇಬು 100 ರೂಪಾಯಿ ಆಗ್ತದ. 200 ರೂಪಾಯಿ ಮಾಮ ನಮಸ್ಕಾರ ಮಾಮ. ಇವು ಕೊಡ್ತಾಗಲ್ಲ ಅದಕ್ಕೆ 100 ರೂಪಾಯಿ. 2 kg ತಗೊಂಡು ನಾನು ಏನ್ ಮಾಡ್ಲಾ? ನಂದೇನು ಮುಗುದಿಲ್ಲ ನೋಡಪ್ಪ. 1 kg ತಗೊಂಡು ಏನ್ ಮಾಡ್ತಿ? 2 kg ತಗೋಬಾರ್ದು. ಹಣ್ಣು ಬಾಳ ರುಚಿ ಆಗ್ತದವು. 2 kg ತಗೊಂಡು ನಾನು ಏನೇ ಮಾಡ್ಲಾ? ನಾನಿರೋದು ಒಬ್ಬ, ನನಗೆ 1 kg ಬೇಕು ಅಷ್ಟೇ ಸಾಕು. ಹಣ್ಣಲ್ಲ ಮಾರಾಯ, ಹಣ್ಣು ಬಾಳ ರುಚಿ ಅದವು. ಒಮ್ಮೆ ತಿಂದ್ರೆ ಸಾಕು, ನನ್ನ ಹುಡ್ಕೊಂಡು ನೀನಾ ಬರ್ತೀವಿ ಮಾರಾಯ. ಹಂಗಾಗಿ ಮೊದಲು ರೊಕ್ಕ ತಗೊಂಡ ವ್ಯಾಪಾರ ಬಾಳ ಐತಿ. ಮೊದಲು ಹಂಗಾರ ನೀವು ಬ್ರಷ್ ಮಾಡಲಿ, ನೋಡಕ್ ಎಷ್ಟು ಚಂದ ಐತೆ. ಇನ್ನು ತಿಂದು ನೋಡಿದ್ರೆ ಎಷ್ಟು ನಿಮ್ಮ ರೊಕ್ಕ ಕೊಡು. ಯಾರು ನಂಬ್ತಾರೆ ಇದು? ಯಾರು ನಂಬ್ತಾರೆ ಏನಿದಿಲ್ಲ? ಯಾರು ನಂಬ್ತಾರೆ ಏನಿದಿಲ್ಲ? ತೆಗೆದು ಬಿಡು, ತೆಗಿ. ನೀನು ಗಂಡಸಿ ಆಗಿದ್ರಿ, ನಿಂತಲ್ಲ ಅದಿದ್ರಿ. ಗಂಡಸ್ತಾನ ನಾನೊಂದು ಕೆಜಿ ಎಷ್ಟು ಹೇಳಿದ್ದು? 100 ರೂಪಾಯಿ. ನಮ್ಮ ಮಾವ ಹೇಳ್ದ 200 ರೂಪಾಯಿ ಅಂತ. ಡಿಸ್ಕೌಂಟ್ ಬಿಟ್ಟಿದ್ದು 100 ರೂಪಾಯಿ. ತೆಗಿ 100 ರೂಪಾಯಿ. ಡಿಸ್ಕೌಂಟು ನಾನು ಹಣ್ಣು ಮಾರೋ ನೀನು. ಮಾರಲೇನು? ನಮ್ಮ ಹತ್ರ ಕಂಜೂಸ್ ಗಿರಾಕಿ ನಡೆಯಂಗಿಲ್ಲ. ನನ್ನ ಹತ್ರ 100 ರೂಪಾಯಿ ತೆಗಿ. ಇದೆ ತಗ. 50 ರೂಪಾಯಿ ಒಂದ ಹಣ್ಣು. ಯಾಕೆ ಅವಸರ ಮಾಡ್ತೀಯಾ? ನಿನ್ನ ಮೇಲೆ ನನ್ನ ಮೇಲೆ ನಿನಗೆ ಪ್ರೀತಿ ಇದೆಯಲ್ಲ? ಹಂಗಂದ್ರೆ ನಿನ್ನ ಹೆಸರೇನು? ನಿನಗೆ ಎಷ್ಟು ಮಂದಿ ಮಕ್ಕಳಿದಾವ? ನನಗೆ ಇನ್ನೂ ಮದುವೆನೇ ಆಗಿಲ್ಲ. ಆದ್ಮೇಲೆ ಮಕ್ಕಳು ಮದುವೆ ಆಗಿಲ್ಲ ಅಂದ್ರೆ ಏನು ಮಕ್ಕಳು ಹುಟ್ಟಲ್ಲಂತವೇನು? ಮದುವೆ ಮಾಡ್ಬಿಡ್ತಾರೆ. ಹೌದಲ್ಲ? ಈ ಕಡೆ ಚೂಡು ಮಾಮ. ಅಂದ್ರೆ ನೀನು ಮದುವೆ ಆಗಿಲ್ಲ, ನೀನು ಯಾರನ್ನಾದ್ರೂ ಪ್ರೀತಿ ಗೀತೆ ಅಂತ ಏನಾದ್ರು ಮಾಡಿದ್ಯಾ? ನೀನು ಅಂದ್ರೆ ನಾನು ನಡೆಯದೆ ನೋಡ. ನೀನ ರೆಡಿ ಆಗಲ್ಲ, ನಾ ಯಾಕೆ ಬೇಡ ಅಲ್ಲಿ ಅಂದಾಗ ನಿನ್ನ ಹೆಸರೇನಪ್ಪ ಅಂತೀನಿ. ನನ್ನ ಹೆಸರು ರನ್ನ ಅಂತ. ಮತ್ತೆ ನಿನ್ನ ಹೆಸರು? ಅನ್ನ ಅಂತ. ನನ್ನ ಹೆಸರು ನಿನ್ನಂಗ ಚಿಕ್ಕದ. ಏನದು ಚಿಕ್ಕದಿರೋದು? ಅದೋ ಮರ ಹೆಸರು ನಿನ್ನಂಗ ಚಿಕ್ಕದೈತಿ. ಅದ ನನ್ನ ಹೆಸರು ರುಕ್ಮಿಣಿ ಅಂತ. ಎಲ್ಲ ಪ್ರೀತಿಯಿಂದ ಬರ್ಗೆಟ್ಟನ ದುಡುಗಿಯ ಪ್ರೀತಿಯಿಂದ ರುಕ್ 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 ಅಂತ ಕರ್ತಾರೆ ನೋಡ್ಬೇಕು. ಹಂಗಾದ್ರೆ ನೀನು ಯಾರನ್ನಾದ್ರೂ ಪ್ರೀತಿ ಗೀತೆ ಅಂತ ಏನೋ ಮಾಡಿದ್ಯಾ? ನಿಮ್ಮ ಮೌನ ಇಲ್ಕಣ್ಣ. ನೀ ಹಿಂಗೆಲ್ಲ ಮಾತಾಡ್ತಿದ್ರೆ ನನಗೆ ನಾಚಿಕೆ ಆಗ್ತದೆ ಗೊತ್ತೀನಿ. ಯಾಕೆ ನಾಚಿಕೆ? ನೀನು ಅಂದ್ರ ನಿನ್ನ ಪ್ರೀತಿ ಮಾಡಿ ಮದುವೆ ಆಗ್ತೇನೆ. ಇದೆಲ್ಲ ಒಳ್ಳೆ ಬಕ್ರನ್ನ ಆಗೈತಿ. ಯಾಕೆ ನಾವು ಸುಮ್ಮನೆ ಕೊಡ್ಬೇಕು?
ಸ್ವಲ್ಪ ಮೇವಾಗಿ ಸರಿಯಾಗಿ ಮೇವಸ್ಬಿಟ್ರು ಮಾರಮ್ಮನ ಜಾತ್ರೆ ಕಣದ್ರ ಯಾಕಲಕ್ಕೂ ಬಹಳ ಯೋಚನೆ ಮಾಡ್ತಾ ಇದೀಯಾ ನಮ್ಮ ಮೇಲೆ ನಿನಗೆ ಎಷ್ಟು ಒಳ್ಳೆ ಅಂದರೆ ಪ್ರೀತಿ ಮಾಡೋ ಮದುವೆ ಆಗಿ ನಿಜವಾಗ್ಲು ನಿನ್ ಎಂಡ್ರಲ್ಲ ನಾಳೆ ಮಾಡು ನಿನ್ ಎಂಡ್ರ ನಾಳೆ ಮಾಡಿ ನಿನ್ನ ನಾನೇ ರಾಣಿಯನ್ನು ನೋಡ್ಕೊತೇನೆ ಎಲ್ಲ ಗಂಡಸ್ರಿಗೆ ಕಣಪ್ಪ ಮಠ ಬಂದಿಗ ನೀನು ಪ್ರೀತಿ ಮಾಡ್ತೀನಿ ಮದುವೆ ಮಾಡ್ಕೊಂತೀನಿ ಚಂದ ನೋಡ್ಕೊಂತೀನಿ ಅಂತಾರ ಆಮೇಲೆ ಅರ್ಧದಾರ ಕೈ ಕೊಟ್ಟು ಹೋಗ್ತಾರಪ್ಪ ಏನು ನಿನ್ನ ಮ್ಯಾಲ ನಂಬಿಕೆ ಇಟ್ಕೊಂಡು ನಾನು ಯೋ ಬೋಡ್ಬಮ್ಮ ಅಪ್ಪ ಸೇಸೆ ಬಾಯ್ತಿ ನಿನಗ ನಾನು ಮಾತಾಡ್ತೀನಿ ಯಾಕಂದ್ರೆ ಅಲ್ಲೆಟ ಕೂತ್ಕೊಂಡು ಹೇಳಿ ನಲ್ಲಿ ಏನೋ ನಿನ್ನ ಹೆಂಡ್ರು ಕುಂತ್ ಕೂತಾಳ ತೆಗಿಯ ಏನ ನಿನ್ನ ಮ್ಯಾಲ ನಂಬಿಕೆ ಇಟ್ಕೊಂಡು ನಾನು ಪ್ರೀತಿ ಮಾಡಕ ಟ್ರೈ ಮಾಡ್ತೀನಿ ಹಂಗಾರೆ ಮತ್ತೆ ಯಾಕೆ ತಡ ಮಾಡ್ತೀನಿ ಪ್ರೀತಿ ಮಾಡುವೆ ಪ್ರೀತಿ ಮಾಡುವೆ ಹುಡುಗಿಗಿಲ್ಲ ಪ್ರೀತಿ ಮಾಡುವೆ ಹಗಲು ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಹಗಲು ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಮಾಡಿದ್ದೆ ಈ ಹುಡುಗಿ ಮಾಡಿದ್ದೆ ಈ ಹುಡುಗಿ ಮಾಡಿದ್ದೆ ಎಷ್ಟರ ಏನಪ್ಪ ನನಗೆ ಡೌಟ್ ಪ್ರೀತಿಯ 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 ಪ್ರೀತಿ ಮಾಡುವೆ ಪ್ರೀತಿ ಮಾಡುವೆ ಪ್ರೀತಿ ಮಾಡುವೆ ಹುಡುಗಿಗಿಲ್ಲ ಪ್ರೀತಿ ಮಾಡುವೆ ರಾತ್ರಿ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಮಾಡಿದ್ದೆ ಈ ಹುಡುಗಿ ಮಾಡಿದ್ದೆ ಈ ಹುಡುಗಿ ಮಾಡಿದ್ದೆ ಲವ್ವನ
ಪ್ರೀತಿಯ 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 ಜೀವ ಗೆಳತಿ ನನ್ನ ಹೃದಯದ ರಾಜ್ಯಗಳ ಮಹಾರಾಣಿ ಗೆಳತಿ ಮಹಾರಾಣಿ ಗೆಳತಿ ಮಹಾರಾಣಿ ಗೆಳತಿ ಚುಟ್ಟು ಚುಟ್ಟು ಅಂತೈತ ಹುಡುಗಿ ನಿಮ್ಮೂರಲ್ಲೇ ಚುಟ್ಟು ಚುಟ್ಟು ಅಂತೈತ ನನಗ ಚುಟ್ಟು ಹತ್ತೈತ ಚುಟ್ಟು ಚುಟ್ಟು ಅಂತೈತ ಹುಡುಗಿ ಚುಟ್ಟು ಹತ್ತೈತ Thank you.
ఏంటదో ఏంటదో ఎడియా చుట్టు చుట్టు తైతా అందర చుట్టు హత్తైతా చుట్టు తైతా గురుగి చుట్టు హత్తైతా ನೀನ್ ಮಾಮ చుట్టు చుట్టు ಕಿದರ್ ಕಿದರ್ లా 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 ಹಣ ಆಸ್ತಿಗೋಸ್ಕರ ಹೆದರೋ ಹೆಣ್ಣೆಲ್ಲ ಕೊಂಡಪಟ್ಟ ಗಂಜಿ ಕುಡಿದ್ರು ಕೂಡ ಪತಿವ್ರತೆಯಾಗಿ ಬಾಳ್ಬೇಕು ಅನ್ನೋ ಆಸೆ ಹೆಣ್ಣಲ್ಲಿರುತ್ತೆ. ಹಾಗಾದ್ರೆ ನೀವೇನು ಬಡ ಹೆಣ್ಣು ಮಕ್ಕಳೆಲ್ಲ ಪತಿರಾತ್ರಿಯಾಗಿ ಬಾಳಬೇಕಂದುಕೊಂಡಿದ್ದೀರಾ? ಸಾಧ್ಯನಾ? ಏಯ್, ಬಡ ಹೆಣ್ಣು ಮಕ್ಕಳು ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಅಷ್ಟು ಕೇವಲವಾಗಿದೆಯೇನು? ಬೇಡ, ಈ ಬಡ ಹೆಣ್ಣು ಮನಸ್ಸು ಮಾಡಿದ್ದೆ ಆದ್ರೆ ಅವನ ಸೊಕ್ಕನ್ನ ಅಡಗಿಸಿ ಮಟ್ಟ ಹಾಕುವಂತ ಧೈರ್ಯ ಹೆಣ್ಣಲ್ಲಿದೆ. ಅಂದರೆ ನಿನ್ನ ಪ್ರಕಾರ ಪತಿರೇತರು ಯಾರಿದ್ದಾರೆ ಈ ನಿನ್ನ ನಾಡಿನಲ್ಲಿ? ಗಂಡನೇ ದೇವರು, ಗಂಡನನ್ನು ಬಿಟ್ಟು ಬೇರೊಬ್ಬನನ್ನು ಕಣ್ಣೆತ್ತಿ ಸಹ ನೋಡೋದಿಲ್ಲ ಅಂತ ಹೇಳಿ ಗಂಡ ಇಲ್ಲ ಸಮಾಜದಲ್ಲಿ ನಿನ್ನ ನನ್ನ ಮನೆಗೆ ಕರೆಸಿಕೊಂಡು ಸುಖ ನೀಡುವ ಹೆಣ್ಣುಗಳು ಎಷ್ಟಿಲ್ಲ ನಿನ್ನ ಮೂರ್ಖ ಸಮಾಜದಲ್ಲಿ. ವಾರೇ ನೋಟದಲ್ಲಿ ಹುಡುಗರನ್ನು ತಲೆ ಕೆಡಿಸಿ ಓದಲು ಕಾಲೇಜಿಗೆ ಹೋಗಿ ಪ್ರೀತಿ ಪ್ರೇಮ ಎಂದು ಹುಡುಗರಿಗೆ ಮುಚ್ಚಿ ಹಿಡಿಸಿ ನಾನೇ ಮದುವೆ ಮಾಡುತ್ತೇನೆ ಅಂತ ಹೇಳಿದರೆ ನನಗೆ ಮದುವೆ ಬೇಡ, ಇನ್ನು ಓದಬೇಕೆಂದು ಹೇಳಿ ಮದುವೆಗೆ ಮುಂಚೆ 3 ತಿಂಗಳು ಮಾಡಿಕೊಂಡು ಬಂದು ತಂದೆ ತಾಯಿಯರ ಮಾನ ಮರ್ಯಾದೆ ಕಳೆಯುವ ಗೈಯಾಳಿಯರಷ್ಟಿಲ್ಲ ಈಗಿನ ಮೂರ್ಖ ಸಮಾಜದಲ್ಲಿ. ಸಮಾಜಕ್ಕೆ ಕಟ್ಟು ಕೊಡುಗೆಟ್ಟು ಹೋಗಿರುವಾಗ ಇದು ಮಹಾ ಪತಿವ್ರತೆ ಆದ್ಯ ಅದು ಹೇಗೆ ಭಾರತೀಯ? ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ಹಾಗಾದ್ರೆ ನಿನ್ನ ದೃಷ್ಟಿಯಲ್ಲಿ ಈ ಸಮಾಜದಲ್ಲಿ ಯಾರು ಪತಿವ್ರತೆ ಇಲ್ಲ ಅಂತ ತಿಳ್ಕೊಂಡಿದ್ದೀಯ? ಹಾಗಾದರೆ ನಿನ್ನ ಪ್ರಕಾರ ಭಾರತೀಯರು ಯಾರಿದ್ದಾರೆ? ಯಾಕೆಂದು ಸತ್ಯವಂತನ ಹೆಂಡತಿ ಸಾವಿತ್ರಿ ತನ್ನ ಗಂಡನ ಜೊತೆ ಬೆಂಕಿಗೆ ಹಾರಿ ಅವಳ ಗೆಳತಿ ಎನ್ನುವುದನ್ನು ಸಾಬೀತು ಮಾಡಲಿಲ್ವೇನು? ಇನ್ನು ಹೇಮರನ್ನು ವಲ್ಲಭ ಅವಳ ಪತಿವ್ರತೆಯಾದವೇನು? ಒಬ್ಬ ಅನುಸರಣೆಯಿಂದ ಮಾತಿಗೋಸ್ಕರ ಆ ಸೀತಾ ಮಾತೆ ಅಗ್ನಿ ಪ್ರವೇಶವನ್ನು ಮಾಡಿ ಈ ಜಗತ್ತಿಗೆ ತನ್ನ ಪಾತಿವ್ರತನವನ್ನ ಸಾರಿ ಹೇಳಿಲ್ವೇನು? ಅವಳ ಗೆಳತಿ ಎನ್ನುವುದೇನು? ನನಗೆ ಬೇಕಾಗಿಲ್ಲ. ಸುಮ್ಮನೆ ಒಪ್ಪಿ ಒಲಿದು ಬರುತ್ತೀಯೋ ಬಲವಂತವಾಗಿ ನಿನ್ನ ಶೀಲವನ್ನು ಕಳೆದುಕೊಂಡು ಹೋಗುತ್ತೀಯೋ? ಆದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿಂದ ನಿನ್ನ ಕೆನ್ನೆಗೆ ಮೋಕ್ಷ ಮಾಡಬೇಕಾಗಿತ್ತು. ಈ ಆಗರ್ಭ
ಕೆಟ್ಟು ತೋರಿಸುವ ಸೊಕ್ಕು ಬಂದಿದೆ ನಿನಗೆ. ನಾನು ನಾನು ಮನಸ್ಸು ಮಾಡಿದರೆ ನಿನ್ನಂತೆ ನಮ್ಮನ್ನು ಕಂಡರೆ ಸಾಕು. ಈ ಊರೇ ಕಡೆಗಡೆ ನಡೆದುವಾಗ ನಿನ್ನಪ್ಪ ಬಡ ಹೆಣ್ಣು ನನಗೆ ಎದುರು ಮಾತಾಡುವ ಸೊಕ್ಕು ಬಂದಿದೆ ನಿನಗೆ. ಹೆಣ್ಣಂದ್ರೆ ಅಷ್ಟೊಂದು ಕೇವಲವಾಗಿ ಯಾಕೆ ಮಾತಾಡ್ತಾ ಇದೀಯಾ? ನಿನ್ನ ಹೆತ್ತಿರುವ ತಾಯಿ ಹೆಣ್ಣು, ನಿನ್ನ ಹೊತ್ತಿರುವ ಈ ಭೂಮಿ ಹೆಣ್ಣು. ಒಂದ್ ವೇಳೆ ನಿನ್ನ ಜೊತೆಯಲ್ಲಿ ಅಕ್ಕ ತಂಗಿಯರಿದ್ದಾರಲ್ಲ, ಅವ್ರಿಗೂ ಕೂಡ ಇದೇ ರೀತಿ ಮಾತಾಡ್ತಾ ಇದೆಯೇನು? ಅವರನ್ನು ನನ್ನ ಮಧ್ಯೆ ತರಬೇಡ. ಅಕ್ಕ ತಂಗಿಯರ ವಿಚಾರಕ್ಕೂ ಬರಬೇಡ. ಅವರನ್ನು ಅನುಭವಿಸೋದಾದರೆ ನಿನ್ನ ಹತ್ತಿರ ಏಕೆ ಬರಬೇಕಾಗಿತ್ತು? ಅವ್ರ ಹೆಣ್ಣಂತೇನು? ಅವ್ರು ಕೇಳಿದ್ರೆ ನಿನ್ಗೆ ಸುಖವನ್ನ ಕೊಡಲ್ಲ ಅಂತಾರೇನು? ದೊಡ್ಡ ಮೊದಲು ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲಿಯು. ಈ ರೀತಿ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇ ನಿನ್ನ ಹೆಣ್ಣಿಗೆ ಜನ್ಮಕ್ಕೆ? ನಾಚಿಕೆ? ಹೀಗೆ ನಾಚಿಕೆ ಪಡ್ತಾ ಇದ್ದರೆ ಯಾರು ಮಕ್ಕಳನ್ನ ನೆರತರಲಿಲ್ಲ. ಇಲ್ಲದ ಸಲ್ಲದ ಮಾತುಗಳನ್ನು ಹೇಳಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಬೇಡ. ಬಾರೇ ನಿನ್ನ ಆಂಕಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಆ ದೇವರು ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ನನ್ನ ಕಾಪಾಡ್ತಾನೆ. ಈ ಕಾಡಿನಲ್ಲಿರುವ ನನ್ನ ಪ್ರಾಣಿಯೂ ಇಲ್ಲ. ನಿನ್ನ ಕೂಗು ಯಾವ ದೇವರಿಗೂ ಕೇಳಿಸುವುದಿಲ್ಲ. ನಿನ್ನನ್ನು ಏನು ಬೇಕಾದರೂ ಮಾಡಬಹುದು. ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನೀನು ಇಂಥ ನೀಚ ಕೆಲಸಕ್ಕೆ ಇಳಿದಿದೀಯ ಅನ್ನೋ ವಿಚಾರ ನನ್ನ ಅಣ್ಣನಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕ್ತಾನೆ. ಬಳಿ ಎಚ್ಚರವಾಗಿರು. ನನಗೆ ಪ್ರಾಣ ಭಯ ಆಗ್ತಿರುವಯ್ಯ. ಅಣ್ಣ ಅಷ್ಟೊಂದು ಶೂರನೇ? ನಿನ್ನ ಅಣ್ಣನ ಹತ್ತಿರ ಹೋಗಿ ಹೇಳುವ ತನಕ ಇರುವರೇ ಯಾರು? ಬಾರೇ ಹೋಗಿ ಬಾರೇ. ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಹೊರಟಿರಲ್ಲ, ನಾಚಿಕೆ ಆಗದಿರುವ ಈ ನಿನ್ನ ಜನ್ಮಕ್ಕೆ. ಇದನ್ನೆಲ್ಲ ಕೇಳಲು ನೀನು ಅವನಲ್ಲೇ ಪಡ. ಒಂದು ದಾರಿಗೆ ಸುಂಕ ಬೆಲೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೂ ಪರಿಣಾಮ ನಟಗಿರಲಿಲ್ಲ. ಏ ಮೂರ್ಖ ಶ್ರೀನಾಥ, ನೀನೇನು ದೊಡ್ಡ ರೌಡಿ ಅನ್ಕೊಂಡ್ಯ?
ಇವಳನ್ನು ಏನು ಮಾಡಲು ಸಾಧ್ಯವಿಲ್ಲ. ಬಿಟ್ಟು ಹೋಗಿ ಇವಳನ್ನು. ಏನು ಮಾಡುತ್ತೀಯ? ಇವಳನ್ನು ಬಿಟ್ಟು ಹೋಗೋದಿಲ್ಲ ಅಂದರೆ ನಾನು ಸಣ್ಣನಲ್ಲ. ನಾನು ಮೀಸೆ ಮತ್ತ ಗಂಡಸ ಕಣ. ಮರ್ಯಾದೆಯಿಂದ ಇವಳನ್ನು ಬಿಟ್ಟು ಹೋದರೆ ಸರಿ. ಇಲ್ಲವಾದರೆ ನಿನ್ನನ್ನು ಶಾಸ್ತ್ರಾಂಬರ್ಕನೆಂದು ಹೇಳಿಸಬೇಕಾದಿತ್ತು. ಏನು ಮಾಡುತ್ತೀಯ? ನಾನು ಇವಳನ್ನು ಬಿಟ್ಟು ಹೋಗೋದಿಲ್ಲ ಅಂದರೆ ನಾನೇನು ಗಂಡನಲ್ಲ. ನಾನು ಮೀಸೆವತ್ತ ಗಂಡವೇ ಗಂಡು. ಬಡವರಿಗೆ ಸಾಲ ಕೊಡುವ ಸಾಲದಾರ. ನಾವು ಬಡವರು ಇರಬಹುದು, ನಿನ್ನಂತ ಏಸಿಗೆ ತಿನ್ನ ಕೆಲಸ ಮಾಡುವುದಿಲ್ಲ. ಹೆಣ್ಣನ್ನು ದೇವತೆ ಎಂದು ಕೈ ಮುಗಿಯುವ ನಾಡಿನಲ್ಲಿ ಹುಟ್ಟಿ ಇಂಥ ಅಳುಕ ಕೆಲಸ ಮಾಡಲು ನಾಚಿಕೆ ಆಗೋದಿಲ್ಲ. ನಿನ್ನ ಜನ್ಮಕ್ಕೆ ನಿನ್ನಂತ ಲೋಪಾರ ಲಪಂದರಿರುವುದೆಂದರೆ ಈ ನಾಡಿಗೆ ಕೆಟ್ಟ ಹೆಸರು. ನಮ್ಮಂತ ಬಡವರಿಗೆ, ನಮ್ಮಂತ ನ್ಯಾಯವಂತರಿಗೆ ಬೆಲೆ ಇಲ್ಲದಂತಾಗಿದೆ. ನ್ಯಾಯ ಎಂದು ತಾಂಡವಡುತ್ತಿರುವಾಗ ನೀನು ಬರೀ ನ್ಯಾಯ ಎಂದು ಹೋದರೆ ಈ ಕಲಿಯುಗದಲ್ಲಿ ಉಳಿಗಾಲವೇ ಇಲ್ಲ. ಸುಮ್ಮನೆ ಶಿವ ಪೂಜೆಯಲ್ಲಿ ಗಾಡಿ ಮಾರಿ ಬಂದ ಹಾಗೆ ನನ್ನ ದಾರಿ ದಾಟಬೇಡ. ಇಲ್ಲಿಂದ ಸುಮ್ಮನೆ ಹೊರಟು ಹೋಗು. ಈ ಪ್ರಾಣ ಹೋದರೂ ಸರಿ, ಇವರನ್ನು ಮತ್ತೆ ಬಿಟ್ಟು ಹೋಗೋದಿಲ್ಲ. ಅದೇ ಬಾಳ ಆ ಕಡೆ ನೀನ್ ಸಾಯ್ಬೇಕಿಲ್ಲ, ನಾನ್ ಸಾಯ್ಬೇಕ. ಎರಡೂರಲ್ಲಿದ್ದಾರೆ ಬಾಳ. ನಾನು ಸಹ ಗಂಡಸೆ. ಈ ಊರಿನ ಅಧಿಪತಿಗೆ ಸವಾಲು ಹಾಕುವ ಅಧಿಕಾರ ನನಗಿಲ್ಲ. ಈ ಬಡತನಿಗಳೇ ಸ್ವಲ್ಪ ಹೆಚ್ಚಾಗಿದೆ. ಮಾತು ಬೇಡ, ಎಷ್ಟು ಹಣ ಬೇಕು ಕೇಳು, ಕೊಡುತ್ತೇನೆ. ಈಗ ಸದ್ಯಕ್ಕೆ ಏನು ಬೇಕಾದ್ರೂ ಕೊಡುವ ಕೆಪಾಸಿಟಿ ನನಗಿದೆ. ಆದರೆ ಇವಳನ್ನು ಮಾತ್ರ ಬಿಡುವುದಿಲ್ಲ. ಹಣ ಯಾವನಿಗೆ ಬೇಕಾದ್ರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ 5-10 ನಿಮಿಷದಲ್ಲಿ ದುಡಿತಾಳೆ. ತಂದೆ ದುಡಿದು ಕಳಿದ ಹಣವನ್ನು ತಿಂದು ಕಷ್ಟ ಮಾಡ್ತಾ ಬದುಕೋಣ ನೇರ. ನಾವು ನಿಯತ್ತಿನಲ್ಲಿ ಕೆಲಸ ಮಾಡಿ ದುಡಿಯುತ್ತೇವೆ. ನಿಮ್ಮಂತ ಹಣಕ್ಕೆ ಆಸೆ ಪಡುವುದಿಲ್ಲ. ಕೇಳಬೇಕು. ಹಣ, ಬಂಗಾರ, ಆಸ್ತಿ ಇದು ಬೇಕಾ? ಕೇಳು, ಕೊಡುತ್ತೇನೆ. ಸದ್ಯಕ್ಕೆ ಇವಳನ್ನು ಮಾತ್ರ ಬಿಟ್ಟು ಹೋಗೋದಿಲ್ಲ. ಇಲ್ಲ ಸಲ್ಲದ ಆಸೆ ತೋರಿಸಿ ನಮ್ಮನ್ನು ಬಲಿ ಪಶು ಮಾಡಬೇಕಂದ್ರೆ ನಿನಗೆಷ್ಟು ಹೇಳಲು ಅರ್ಥವಾಗದ ಅಯೋಗ್ಯ. ಹೋಗವೆಯೋ ಇಲ್ಲ. ಕೆಲಸ ಗೆದ್ದು ಹೋಯಿತು. ಇವಾಗ ಏನು ಹೇಳಿದರು ಕೇಳುವಂತಿಲ್ಲ. ನಾನು ಇಲ್ಲಿಂದ ಹೋಗುವುದೇ ಸರಿ. ಮತ್ತೊಮ್ಮೆ ಸಿಕ್ಕಾಗ ವಿಚಾರಿಸಿಕೊಳ್ಳುತ್ತೇನೆ. ಏನು ಯೋಚಿಸುತ್ತಿರುವ ಬಣ್ಣ? ಏನು ಇಲ್ಲ, ನಾನು ಇಲ್ಲಿಂದ ಹೋಗುತ್ತೇನೆ. ಮತ್ತೊಮ್ಮೆ ಸಿಕ್ಕಾಗ ವಿಚಾರಿಸಿಕೊಳ್ಳುತ್ತೇನೆ. ಹೇ ಎಣ್ಣೆ, ಬರುತ್ತೇನೆ. ಮತ್ತೊಮ್ಮೆ ಬರುತ್ತೇನೆ. ಮಾತಕ್ಕೆ ನಿನಗೆ ಎದುರುತ್ತಾರೆ ಅಂದರೆ ಅದು ನಿನ್ನ ಕೆಟ್ಟ ಕಲ್ಪನೆ. ಏನು ಕವ್ಯ, ಏನು ಬಂದು ಬಹಳ ಸಮಯತ್ತೇನು? ನನ್ನನ್ನು ಇಲ್ಲಿಗೆ ಕರೆಸಿದ ಕಾರಣವೇನು? ಲೇಟಾಗಿ ಬಂದಿದ್ದಕ್ಕೆ ಸಾರಿ ಕಣೆ. ಪರವಾಗಿಲ್ಲ. ಆದ್ರೆ ನೋಡಿ, ಎಲ್ಲರೂ ಏನೋ ಮಾತಾಡ್ಬೇಕು ಅಂತ ಇಲ್ಲಿ ಬರೋದಕ್ಕೆ ಹೇಳಿದೆ. ಆದ್ರೆ ನೀವ್ ನೋಡಿದ್ರೆ ತುಂಬಾ ತಡವಾಗಿ ಬಂದ್ಬಿಟ್ರು. ಈ ಕವ್ಯ, ಈ ಸುಂದರವಾದ ಹಚ್ಚ ಹಸಿರಿನ ಹೂಕಪ್ಪನ ತುಂಬಿದ ವಾತಾವರಣದಲ್ಲಿ ಭೇಟಿಯಾಗಲು ಏನು ವಿಷಯ? ನೋಡಿ, ನಿಮ್ಮ ಹತ್ರ ಮನಸ್ಸಿಗೆ ಮಾತಾಡ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಯಾಕೋ ಏನೋ ಇವತ್ತು ಮಾತಾಡೋದಕ್ಕೆ ಮಾತೇ ಬರ್ತಾ ಇಲ್ಲ. ಮತ್ತೆ ಇಲ್ಲಿಗೆ ಕರೆಸಿದ್ದೇನೋ ನಿಜ. ಅದೇನಂತ ಬಾಕಿ ಕೇಳಿರ್ತಾನೆ ನನಗೆ ಗೊತ್ತಾಗಲ್ಲ. ಈಗ ಸುಮ್ಮನೆ ಮೌನವಾಗಿದ್ದರೆ ನನಗೇನು ಗೊತ್ತಾಗುತ್ತದೆ? ನೋಡಿ, ಇರೋ ವಿಚಾರವನ್ನ ನೇರವಾಗಿ ಹೇಳ್ತಾ ಇದ್ದೀನಿ. ನಾನು ನಿಮ್ಮನ್ನ ಮನ್ಸಲ್ಲಿ ಪ್ರೀತಿಸ್ತಾ ಇದ್ದೀನಿ. ಇದಕ್ಕೆ ನೀವೇನ್ ಹೇಳ್ತೀರೋ ಏನೋ ಅಂತ ತುಂಬಾ ಭಯ ಆಗ್ತಾ ಇದೆ. ಸಂಕೋಚ ಬೇಕೆ? ಇಲ್ಲಿ ನಾನು ನೀನೆ ಬಿಟ್ಟರೆ ಬೇರೆ ಯಾರಿಲ್ಲ. ನಿನ್ನ ಮನಸ್ಸಿನಲ್ಲಿ ಅಡಗಿದ ವಿಷಯ ಏನು ಅಂತ ಹೇಳು. ನಾನು ನಿಮ್ಮನ್ನ ಮನಸ್ಸಾರೆ ಪ್ರೀತಿಸ್ತಾ ಇದ್ದೀನಿ. ಈ ವಿಚಾರಕ್ಕೆ ನೀವು ಒಪ್ಕೊಳ್ತಿರೋ ಇಲ್ವೋ ಅನ್ನೋ ಭಯ ನನ್ನ ಕಾಡ್ತಾ ಇದೆ. ನನಗೇಕೋ ಈ ಪ್ರೀತಿ ಪ್ರೇಮದ ಮೇಲೆ ನಂಬಿಕೆನೇ ಇಲ್ಲ. ನೀವು ಹುಡುಗರಿಗೆ ಯಾವಾಗ ಕೈ ಕೊಡ್ತೀರೋ, ಯಾವಾಗ ಒಂದು ಗೊತ್ತಿಲ್ಲ. ಅಲ್ಲದೆ ನನ್ನ ಮೇಲೆ ನಿಮ್ಗೆ ಅಷ್ಟು ನಂಬಿಕೆ ಎಲ್ಲರಂತೆ ನಾನಲ್ಲ. ನಿಜವಾಗ್ಲೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡಿ. ಹಾಗಾದರೆ ನೀನು ನನ್ನ ಪ್ರೀತಿಸಿ ಮದುವೆ ಆಗುತ್ತೆ
ಜೀವನ ಬೇಡವೇ ಬೇಡ. ನೋಡಿ ದೇವರಾಣಿ, ಯಾವ ಕಾರಣಕ್ಕೂ ಕೂಡ ನಿಮ್ಮನ್ನ ಎಂದಿಗೂ ಕೂಡ ನಾನು ಮೋಸ ಮಾಡೋದಿಲ್ಲ. ನಿಮ್ಮನ್ನ ಖಂಡಿತವಾಗ್ಲೂ ನಾನು ಮದುವೆ ಆಗ್ತೀನಿ. ನನ್ನಲ್ಲಿ ನಂಬಿಕೆ ಇದೆ. ನೀನು ಹೇಳಿದಾಗೆ ಪ್ರೀತಿಸುತ್ತೇನೆ. ನಾವು ಈ ಜನ್ಮದಲ್ಲಿ ಅಮರ ಪ್ರೇಮಿಗಳಾಗಿ ಬಾಳಬೇಕು. ನೋಡಿ, ಈ ನಮ್ಮ ಪ್ರೇಮ ಅಮರದ ಎತ್ತರಕ್ಕೆ ಬೆಳೆಯುತ್ತೆ. ಇದು ಯಾವುದೇ ಕಾರಣಕ್ಕೂ ಕೂಡ ಈ ನಮ್ಮ ಪ್ರೀತಿ ಒಳ್ಳೆ ಬೆಳೆಬಾರದು. ಮನಸಾರ ಮೆಚ್ಚಿ ಪ್ರೀತಿ ಮಣ್ಣಲ್ಲಿ ಮಣ್ಣಾಗಿ ಹೋಗಬಾರದು. ಪ್ರೀತಿಯ ದೋಣಿಯ ಮೇಲೆ ನಮ್ಮ ಪಯಣ ಸಾಗಬೇಕು. ನಮ್ಮ ಆಶಾ ಗೋಪುರ ಎತ್ತರಷ್ಟು ಬೆಳೆಯಬೇಕು. ನೋಡಿ, ಆ ಗೋಪುರ ಅಲುಗಾಡಿದೆ, ಅದು ಹೇಗೆ ಸ್ತಂಭವಾಗಿ ನಿಂತಿದೆಯೋ ಅದೇ ರೀತಿ ಈ ನಮ್ಮ ಪ್ರೀತಿ ಕೂಡ ಅಮರವಾಗಿ ನಿಲ್ಲಬೇಕು. ಈ ಪ್ರೀತಿ ಈ ಸುಖ ಅನುಭವಿಸಿದಾಗ ಮಾತ್ರ ಅದು ಸುಖವಿರುತ್ತದೆ. ನನ್ನ ನಿನ್ನ ಪ್ರೀತಿಯ ಮೊದಲ ಹೆಚ್ಚೇನೇನು? ಈ ಪ್ರೀತಿಯ ವಿಷಯ ತಿಳಿಸಿದಾಗಿನಿಂದ ನನ್ನ ಮನಸ್ಸಿನಲ್ಲಿ ಇಲ್ಲದ ಆಸೆಯನ್ನು ಹುಡುಕಿದೆ. ನಿನ್ನ ನೋಡಿ ಮಾತ್ರ ಹೆಚ್ಚಾಗುತ್ತಿದೆ ಗೆಳತಿ. ನನಗೂ ಅಷ್ಟೇ. ಈ ನಿಮ್ಮ ಜೊತೆಯಲ್ಲಿ ಮಾತನಾಡಬೇಕು. ಇಂಥ ಸುಂದರವಾದ ಸಮಯದಲ್ಲಿ ಇನ್ನಷ್ಟು ಸ್ವಲ್ಪ ಹೊತ್ತು ಕಾಲ ಕಳೆದಿಟ್ಟಿನೋ ಆಸೆ ನನ್ನಿಂದ ಕಾಣ್ತಾ ಇದೆ. ಈ ಹರೆಯದ ಅನುಭವ ಪ್ರೀತಿಯಲ್ಲಿ ಮುಳುಗಿ ಈ ಪ್ರೇಮ ದೇವತೆಯನ್ನು ಪೂಜಿಸುವ ಆ ಮಾದರಿ ಭಕ್ತನಾಗಿ ಆಗಲು ಇರುಳು ಎಲ್ಲವೇ ಕಾಲ ಕಳೆಯುತ್ತಾ ಮನಸ್ಸಿನ ಲೋಕಕ್ಕೆ ಹೋಗಿ ಹೊಸ ಅನುಭವ ಪಡೆದು ಲೋಕದ ದೃಷ್ಟಿಯಲ್ಲಿ ಯಾರೂ ಪ್ರೀತಿ ಮಾಡಿರಬಾರದು. ಹಾಗೆ ನಿನ್ನ ಅಪರಿಸಿ ಒಪ್ಪಿದ ಗೆಳೆಯನ್ನು ಮರೆತು ಮರೆಯಾಗಿ ಹೋಗದೆ ಪ್ರೀತಿ ಮಾಡಬೇಕು. ನನಗೂ ನೋಡಿ, ಈ ನಮ್ಮ ಪ್ರೀತಿ ಶಾಶ್ವತವಾಗಿದೆ. ಸದಾಕಾಲ ನಿಮ್ಮ ಜೊತೆಯಲ್ಲಿ ನಾನು ನಗುನಗುತ್ತಾ ಮಾಡಬೇಕು. ಆದ್ರೆ ಈ ಮೊದಲ ಸಮಯದಲ್ಲಿ ನೀವು ನನ್ನಿಂದ ಬಯಸೋದೇನು? ಮೊದಲ ಪ್ರೀತಿ, ಮೊದಲ ಮುದ್ದು. ಏಕೆ ನಿನಗೆ ಬೇಡವೇ? ನಾಚಿಕೆ ಊಚಿಗೆ ಊರಿ ತಾಂಚಿ ಹಾಕ್ಬೇಕಾಯ? ಹತ್ತಿರ ಬಾ, ನಾನೇ ನಿನ್ನವನಾಗಿರುವಾಗ ಹೋಗ್ತೀನಿ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗು ತನಕ ಜೊತೆ ಇರುವೆ. ನೀಲಕ ಮರೆಯದೆ ನೆನೆಯುವ ಹೊಸ ಇತಿಹಾಸವ ನಲ್ಲೆ ಮರೆಯುವೆ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗು ತನಕ ಜೊತೆ ಇರುವೆ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗು ತನಕ ಜೊತೆ ಇರುವೆ. ಹೊಸ ಇತಿಹಾಸವ ಅವೇ ಮಾಡುವೆ. ಜೀವ ಹೋಗು ತನಕ ಜೊತೆ ಇರುವೆ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗು ತನಕ ಜೊತೆ ಇರುವೆ. ಜೀವ ಕೊಡುವೆ, ಜೀವ ಹೋಗು
ತನಕ ಜೊತೆ ಇರುವೆ